ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಜ್ಜಾಯ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ರೀತಿ ಪರ್ಫೆಕ್ಟ್ ಆದಂತಹ ಕಜ್ಜಾಯವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ನೋಡಿ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಸೌಂಡು ಸಹ ನಿಮಗೆ ಗೊತ್ತಾಗ್ತಿದೆ. ತುಂಬ ಗರಿಗರಿಯಾಗಿ ಮೇಲ್ಗಡೆಯಿಂದ, ಹಾಗೆ ತುಂಬ ಸಾಫ್ಟಾಗಿ ಒಳಗಿಂದ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟ್ ಆದ ಕಜ್ಜಾಯನ ನೀವು ಸಹ ಮಾಡ್ತೀರಾ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಕ್ಕಿಯನ್ನು ನಾನು 2 ದಿನಗಳ ಕಾಲ ನೆನೆಸ್ಕೊಂಡಿದ್ದೀನಿ. ನೋಡಿ, 48 ಅವರು ನೆನೆಸ್ಕೋಬೇಕು. ಅಕ್ಕಿಗೆ ಒಂದೇ ನೀರಲ್ಲಿ ನೆನಿಲಿಕ್ಕೆ ಬಿಡಬಾರ್ದು. ನಾವು ನೀರನ್ನು ಒಂದು 10 ಅವರ್ ಒನ್ಸು ಚೆನ್ನಾಗಿ ಚೇಂಜ್ ಮಾಡ್ತಾ ಇರಬೇಕು. ಅಕ್ಕಿನ ತೊಳ್ಕೊಂಡು ಚೇಂಜ್ ಮಾಡಿ ಇದನ್ನು 2 ದಿನಗಳ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. ಒಂದೇ ನೀರಲ್ಲಿ 2 ದಿನ ಬಿಡಬೇಡಿ, ಸ್ಮೆಲ್ ಬರುತ್ತೆ. ಹಾಗಾಗಿ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಈಗ ಅಕ್ಕಿಯನ್ನು ನಾನು ಈ ರೀತಿ ನೀಟಾಗಿ ಬಸಿದು ಆರಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಆರಕ್ಕೆ ಹಾಕ್ಕೊಳ್ಳಿ. ಈಗ ಏನು ನೀರಿತ್ತು ಆ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಈ ರೀತಿ ಒಂದು ಬಟ್ಟೆ ಮೇಲೆ ಆರಿಸ್ಕೊಳ್ಬೇಕಾಗತ್ತೆ. ಅಥವಾ ಫ್ಯಾನ್ ಅಡಿಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಇದನ್ನು ಬಿಸಿಲಲ್ಲಿ ಆರಿಸ್ಬಾರ್ದು. ನೋಡಿ, ಈಗ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಕ್ಕಿ. ಈ ರೀತಿ ಹದಕ್ಕೆ ಆರಿದ್ರೆ ಸಾಕು. ಕಂಪ್ಲೀಟಾಗಿ ಡ್ರೈ ಆಗೋದು ಬೇಡ, ಸ್ವಲ್ಪ ನೀರಿರಬೇಕಾಗತ್ತೆ ಇದರಲ್ಲಿ. ನೋಡಿ, ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇದು ಹಾಗೇ ಗಾಳಿಗೇನೆ ಡ್ರೈ ಆಗಿದೆ. ಒಳಗಡೆ ನೆರಳಲ್ಲೇ ಆರಿಸ್ಕೊಂಡಿರೋ ಅಂಥದ್ದು. ನೀರಿನ ಅಂಶ ಹೋಗೋ ಅಷ್ಟು ಆರಿದ್ರೆ ಸಾಕು ಅಕ್ಕಿ. ಈಗ ಮಿಕ್ಸಿ ಜಾರಿಗೆ ಇದನ್ನು ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಫೈನಾಗಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಜರಡಿ ಹಿಡ್ಕೊಂಡು ತೊಗೊಳ್ಬೇಕಾಗತ್ತೆ. ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರಬೇಕು. ಈ ರೀತಿ ಹಿಟ್ಟು ಜರಡಿ ಹಿಡಿದಾದ ನಂತರ ರವೆ ಏನು ಉಳ್ಕೊಳ್ಳುತ್ತೆ ಅದನ್ನು ನಾವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಈ ರೀತಿ ಜರಡಿ ಹಿಡಿದು ತೊಗೊಳ್ಬೋದು. ನೋಡಿ, ನಾನು ಈ ರೀತಿ ಚೆನ್ನಾಗಿ ಇದನ್ನು ಜರಡಿ ಹಿಡಿದು ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ಉಳಿದಿರೋ ಅಂಥದ್ದು ಏನಿದೆ ಅದನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ತೊಗೊಳ್ಬೋದು ನಾವು. ನೋಡಿ, ಈ ರೀತಿ ಇರಬೇಕು. ಹಾಗೆ ಅಕ್ಕಿ ಸ್ವಲ್ಪ ಒದ್ದೆ ಇರಬೇಕಲ್ವ, ಆಗ ಮಾತ್ರ ಹಿಟ್ಟು ಈ ಹದಕ್ಕೆ ಬರೋಕ್ಕೆ ಸಾಧ್ಯ. ಇದನ್ನು ನಾವು ಉಂಡೆ ಕಟ್ಬೋದು, ಆ ಹದಕ್ಕಿದೆ ಹಿಟ್ಟು. ನೋಡಿ, ಈಗ ಏನು ಅಕ್ಕಿ ತೊಗೊಂಡಿದ್ದೆ ಎಲ್ಲದನ್ನ ಸಹ ನಾನು ಈ ರೀತಿ ಮಿಕ್ಸಿಯಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಜರಡಿ ಹಿಡಿದು ತೊಗೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಕಟ್ಟೋಕ್ಕೆ ಬರಬೇಕು ಹಿಟ್ಟು. ಆ ಹದಕ್ಕೆ ಅಕ್ಕಿ ಒಣಗಿದ್ರೆ ಸಾಕಾಗತ್ತೆ. ಈಗ ಹಿಟ್ಟಿಂದು ಮಾಯಿಶ್ಚರ್ ಹೀಗೆ ಇರಬೇಕು ಅಂದರೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಕೊಳ್ಳೋಣ. ನಂತರ ಇಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ತಗೊಂಡಿದ್ದೀನಿ 2 ಕಪ್ ಅಷ್ಟು. ನೋಡಿ, ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು 2 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ ಅಷ್ಟು ಇಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಕ ಬರಬೇಕು. ಇದು ಒಂದೇಳೆ ಪಾಕ ಬಂದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಅಂಟಬೇಕು. ಅಲ್ಲಿ ತನಕ ಚೆನ್ನಾಗಿ ಪಾಕ ಬರಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಕೊಬ್ಬರಿಯನ್ನು ಚೆನ್ನಾಗಿ ಕಟ್ ಮಾಡಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಬ್ಬರಿ ತುರಿಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಹಾಗೆ ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಬೆಲ್ಲ. ನೋಡಿ, ಈ ರೀತಿ ಅಂಟಬೇಕು. ಈ ರೀತಿ ಒಂದೇಳೆ ಪಾಕ ಬಂದ ನಂತರ ಮಾಡಿಟ್ಕೊಂಡಿರುವಂತಹ ಈ ಒಂದು ಕೊಬ್ಬರಿ ತುರಿ ಏನಿತ್ತು, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರೊಟ್ಟಿಗೆ ನಾನಿಲ್ಲಿ ಈ ತೋರಿಸ್ತಿರುವಂತಹ ಕಪ್ಪಲ್ಲಿ 2.5 ಕಪ್ಪಷ್ಟು ರೆಡಿ ಮಾಡಿ ಇಟ್ಟಿದ್ದಂತಹ ಅಕ್ಕಿ ಹಿಟ್ಟು ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈಗ 2 ಕಪ್ಪಷ್ಟು ಹಾಕಿದ್ದೀನಿ. ನೋಡಿ, ತಿರುಗಿಸಿದ ನಂತರ ಮತ್ತೆ ಅರ್ಧ ಕಪ್ಪಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2.5 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ಬೆಲ್ಲನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು. ಎಲ್ಲೂ ಸಹ ಗಂಟುಗಳು ಇರಬಾರ್ದು, ಆ ರೀತಿ ಬೀಟ್ ಮಾಡ್ತಾನೆ ಇರಬೇಕು. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ತಳನೂ ಸಹ ಹಿಡಿಯೋದಿಲ್ಲ, ಎಲ್ಲೂ ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 2 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ಎಳ್ಳನ್ನು ನೀಟಾಗಿ ಹುರಿದಿಟ್ಕೊಂಡಿದ್ದೆ. ಈಗ ಇದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿ ತಗೊಂಡ್ರು ಸಾಕು. ಎಳ್ಳನ್ನು ಹಾಗೆ ಹಾಕುವಂಥವ್ರು ಹಾಗೇನೂ ಸಹ ಹಾಕ್ಕೊಳ್ಬಹುದು. ನೋಡಿ, ಇದನ್ನೀಗ ಈ ರೀತಿ ಒಂದು 7 ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ.
ಇದು ಗಟ್ಟಿ ಆದ ನಂತರ ನಾವು ಕಜ್ಜಾಯನ ಮಾಡ್ಕೊಳ್ಬೋದು. ನೋಡಿ ತೆಗಿತಾ ಇದ್ದೀನಿ. ಇದು ತೆಗೆದು ಈಗ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದ ನಂತರ ಇಷ್ಟು ಗಟ್ಟಿಯಾಗಿತ್ತು. ಇದನ್ನು ನಾವು ಚೆನ್ನಾಗಿ ಗಟ್ಟಿಯಾಗಬೇಕು ಅಂದರೆ ಒಂದು 2 ದಿನ ಬಿಡಬೇಕು. ಇಲ್ಲ ಬೇಗ ಮಾಡ್ತೀನಿ ಅನ್ನೋವಂಥವ್ರು ಒಂದು 10 ಅವರ್ಸ್ ಆದರೂ ಬಿಟ್ಟು ನಂತರ ಮಾಡ್ಕೊಳ್ಬಹುದು. ನೋಡಿ ನಾನು ಇದನ್ನು ಒಂದು 10 ಅವರ್ ಬಿಟ್ಟು ನಂತರ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ 10 ಅವರ್ ಆದ ನಂತರ ಇದು ಇಷ್ಟು ಗಟ್ಟಿಯಾಗಿತ್ತು. ನೋಡಿ ಇದನ್ನು ಈಗ ನಾವು ಕಜ್ಜಾಯ ಮಾಡ್ಕೊಳ್ಬೋದು. ಹಿಟ್ಟು ರೆಡಿ ಇದೆ. ಕಜ್ಜಾಯ ಮಾಡುವಂತಹ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಮಾಡುವಂತಹ ಕಜ್ಜಾಯ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ಕಜ್ಜಾಯನ ಮಾಡ್ತಿದ್ರೆ ಖಂಡಿತವಾಗ್ಲೂ ಸಹ ಈ ವಿಡಿಯೋನ ನೋಡಿ ಈ ದೀಪಾವಳಿಗೆ ಈ ರೀತಿಯ ಕಜ್ಜಾಯವನ್ನೊಮ್ಮೆ ಟ್ರೈ ಮಾಡಿ. ಖಂಡಿತ ಎಲ್ಲರೂ ಸಹ ಇಷ್ಟಪಡ್ತಾರೆ, ಹಾಗೆ ಪರ್ಫೆಕ್ಟಾಗಿ ಸಹ ಮಾಡ್ತೀರಾ. ನೋಡಿ ಈ ರೀತಿ ಇಷ್ಟು ದಪ್ಪವಾದಂತಹ ಉಂಡೆಗಳನ್ನ ತಗೊಂಡು ಬಟರ್ ಪೇಪರ್ ಮೇಲೆ ಈ ರೀತಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಗ್ಯಾಸ್ ಮೇಲೆ ಈ ರೀತಿ ಕಾಯ್ದಿದೆಯಾ ಚೆಕ್ ಮಾಡಿಕೊಂಡು ನಂತರ ಮಾಡಿರುವಂತಹ ಕಜ್ಜಾಯನ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕಜ್ಜಾಯನ 2 ಸೈಡು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಕಿ ಒಂದು 2 ರಿಂದ 3 ನಿಮಿಷ ಆದ ನಂತರ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ ಈಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಮಾಡ್ಕೊಳ್ಳಿ. ಎಣ್ಣೆಗೆ ಹಾಕಿದ ತಕ್ಷಣ ಕಜ್ಜಾಯ ಸ್ವಲ್ಪ ಈ ರೀತಿ ಉಬ್ಬಿ ಬರುತ್ತೆ. 2 ಸೈಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಕುಕ್ ಆಗಿರೋದಿಲ್ಲ. 2 ಸೈಡು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಪರ್ಫೆಕ್ಟಾಗಿ ಕಜ್ಜಾಯನ ನಾವು ಮಾಡ್ಕೊಳ್ಬಹುದು. ಇದು ಜಾಸ್ತಿ ಉಬ್ಬಿದೆ ಅಂತ ಅನಿಸಿದರೆ ಅಲ್ಲೇ ಸ್ವಲ್ಪ ನಾವು ಇದನ್ನು ಪ್ರೆಸ್ ಮಾಡಬೇಕಾಗತ್ತೆ. ಹಾಗೆ ನೋಡಿ 2 ಸೈಡು ಚೆನ್ನಾಗಿ ಬೆಂದಾದ ನಂತರ ಈ ರೀತಿ ಪ್ರೆಸ್ ಮಾಡಿ ಆಯಿಲ್ ಇದ್ದರೆ ಅದರಲ್ಲಿ ಕಂಪ್ಲೀಟಾಗಿ ಆಯಿಲನ್ನು ತೆಗಿಬೇಕು. ನೋಡಿ ಈ ರೀತಿ ಪ್ರೆಸ್ ಮಾಡಿ. ಈಗ ಪರ್ಫೆಕ್ಟ್ ಆಗಿರುವಂತಹ ಕಜ್ಜಾಯ ರೆಡಿಯಾಗಿದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಫಸ್ಟ್ ಟೈಮ್ ಕಜ್ಜಾಯ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಣ್ಣೆ ಏನಾದರೂ ಇದ್ದರೆ ಅದು ಕೆಳಗಡೆ ಸೋರಿ ಮೇಲ್ಗಡೆ ನೀಟಾಗಿ ಕಜ್ಜಾಯ ಮಾತ್ರ ಉಳ್ಕೊಂಡಿರುತ್ತೆ. ಹಾಗೆ ಅದೇ ರೀತಿ ಮಿಡಲಲ್ಲಿ ಹೋಲ್ ಮಾಡಿ ಸಹ ಕಜ್ಜಾಯನ ನಾವು ಮಾಡ್ಕೊಳ್ಬಹುದು. ನೋಡಿ ಈಗ ಎಲ್ಲ ಕಜ್ಜಾಯಗಳು ರೆಡಿಯಾಗಿದೆ, ತೋರಿಸ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಮೇಲ್ಗಡೆಯಿಂದ ತುಂಬ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಈ ದೀಪಾವಳಿಗೆ ನೀವು ಸಹ ಪರ್ಫೆಕ್ಟ್ ಆಗಿರುವಂತಹ ಕಜ್ಜಾಯನ ಮಾಡೇ ಮಾಡ್ತೀರಾ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.